ಅಂದು ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಇಂದು ಕನ್ನಡ ಇಂಡಸ್ಟ್ರಿಯ ಒಂಟಿ ಸಲಗ. ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ಕಣ್ಣೀರ ಕತೆ ನಿಮ್ಮ ಮುಂದೆ. ನಾವೀಗ ದುನಿಯಾ ವಿಜಯ್ ಅವರನ್ನ ಹೀರೋ ಆಗಿ ನೋಡ್ತಾ ಇದ್ದೀವಿ. ಆದ್ರೆ ದುನಿಯಾ ವಿಜಯ್ ಅವರು ಸಿನಿಮಾಗೆ ಬಂದಿದ್ದಾದ್ರೂ ಹೇಗೆ? ಸಿನಿಮಾಗೆ ಬರೋದ್ಕಿಂತ ಮುಂಚೆ ಅವರ ಜೀವನ ಹೇಗಿತ್ತು? ದುನಿಯಾ ವಿಜಯ್ ಅವರಿಗೆ ಸಿನಿಮಾದಲ್ಲಿ ನಟಿಸಬೇಕೆಂಬ ಆಸೆ ಇತ್ತು. ಆದರೆ ಮನೆಯಲ್ಲಿ ಬಡತನ ಇದ್ದ ಕಾರಣ ದುನಿಯಾ ವಿಜಯ್ ಅವರು ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಮತ್ತು ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ದುನಿಯಾ ವಿಜಯ್ ಅವರ ಮೊದಲ ಹೆಸರು BR ವಿಜಯ್ ಕುಮಾರ್. 20 ಜನವರಿ 1974ರಲ್ಲಿ ಬೆಂಗಳೂರಿನ ಕುಂಬಾರನಹಳ್ಳಿಯಲ್ಲಿ ಜನಿಸ್ತಾರೆ. ದುನಿಯಾ ವಿಜಯ್ ಅವರು ಮೊದಲ ಬಾರಿಗೆ ಹೀರೋ ಆಗಿ ದುನಿಯಾ ಎಂಬ ಸಿನಿಮಾದಲ್ಲಿ ನಟಿಸ್ತಾರೆ. ಇದರಿಂದನೇ ಅವರಿಗೆ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಆ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ದುನಿಯಾ ವಿಜಯ್ ಅವರನ್ನ ಸಿನಿಮಾ ಜರ್ನಿಯನ್ನೇ ಆ ಸಿನಿಮಾ ಬದಲಾಯಿಸುತ್ತೆ. ಇದರಿಂದನೇ ಅವರ ಫ್ಯಾನ್ಸ್ಗಳು ಆ ಸಿನಿಮಾದಿಂದಲೇ BR ವಿಜಯ್ ಕುಮಾರ್ ಅನ್ನೋ ಅವರ ಹೆಸರನ್ನು ದುನಿಯಾ ವಿಜಯ್ ಅಂತಾನೆ ಕರೆಯಲ್ಪಡ್ತಾರೆ. ವಿಜಯ್ ಅವರು ದುನಿಯಾ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಅನೇಕ ಸಿನಿಮಾಗಳಲ್ಲಿ ಸೈಡ್ ರೋಲ್ ಮಾಡಿರ್ತಾರೆ. ದುನಿಯಾ ವಿಜಯ್ ಅವರು ಮೊದಲಿಗೆ ಕಿಚ್ಚ ಸುದೀಪ್ ಅವರು 2004ರಲ್ಲಿ ರಿಲೀಸ್ ಆದ ರಂಗ SLC ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿರ್ತಾರೆ. ಮತ್ತು ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ 2005ರಲ್ಲಿ ರಿಲೀಸ್ ಆದಂಥ ಜೋಗಿ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲೂ ಕೂಡ ದುನಿಯಾ ವಿಜಯ್ ಅವರು ವಿಲನ್ ರೋಲ್ ಮಾಡಿರ್ತಾರೆ. ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ರಿಷಿ ಸಿನಿಮಾದಲ್ಲೂ ಕೂಡ ದುನಿಯಾ ವಿಜಯ್ ಅವರು ಸೈಡ್ ರೋಲ್ ಮಾಡಿರ್ತಾರೆ. ಮತ್ತು ಡೆಡ್ಲಿ ಸ್ಟಾರ್ ಆದಿತ್ಯ ಅವರು ಅಭಿನಯಿಸಿರುವ ಡೆಡ್ಲಿ ಸೋಮ ಸಿನಿಮಾದಲ್ಲೂ ಕೂಡ ದುನಿಯಾ ವಿಜಯ್ ಅವರು ಸೈಡ್ ರೋಲ್ ಮಾಡಿರ್ತಾರೆ. ಗಿರಿ, ಮೆಂಟಲ್ ಮಂಜ, ಶ್ರೀ, ಅಂಬಿ, ಕಲ್ಲರಳಿ ಹೂವಾಗಿ ಇನ್ನೂ ಅನೇಕ ಸಿನಿಮಾಗಳಲ್ಲಿ ದುನಿಯಾ ವಿಜಯ್ ಅವರು ಸೈಡ್ ರೋಲ್ ಮಾಡಿರ್ತಾರೆ. ದುನಿಯಾ ವಿಜಯ್ ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಅವ್ರ ಜೀವನ ಹೇಗಿತ್ತು? ದುನಿಯಾ ವಿಜಯ್ ಅವರು 10 ವರ್ಷಗಳಲ್ಲಿ 8 ಶಾಲೆಗಳನ್ನು ಸೇರಿದ್ರು. ಅವರಿಗೆ ವಿದ್ಯೆ ಅನ್ನೋದು ತಲೆಗೆ ಹತ್ತಲೇ ಇಲ್ಲ. ಸ್ನೇಹಿತರ ಕಷ್ಟ ಸುಖದಲ್ಲಿ ದುನಿಯಾ ವಿಜಯ್ ಅವರು ಭಾಗಿಯಾಗ್ತಾ ಇದ್ರು. ವಿಜಯ್ ಅವರಿಗೆ ತಾನು ಕೂಡ ಒಬ್ಬ ನಟನಾಗಬೇಕೆಂಬ ಆಸೆ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸಿನಿಮಾಗೆ 10ರಿಂದ 100 ಕೋಟಿಯವರೆಗೂ ಖರ್ಚು ಮಾಡ್ತಾರೆ. ಅದನ್ನು ಸ್ವತಃ ಡೈರೆಕ್ಟರ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಎಲ್ಲ ಸೇರಿ ಅದನ್ನು ಹಾಕ್ತಾರೆ. ಆದರೆ ದುನಿಯಾ ವಿಜಯ್ ಅವರು ಬಡತನದಿಂದ ಬಂದ ಕಾರಣ ಅವ್ರ ಹತ್ರ ಅಷ್ಟು ದುಡ್ಡಿರೋದಿಲ್ಲ. ಇನ್ನು ದುನಿಯಾ ವಿಜಯ್ ಅವರ ತಂದೆ ಹೆಸರು ರುದ್ರಪ್ಪ, ತಾಯಿ ಹೆಸರು ನಾರಾಯಣಮ್ಮ. ತಂದೆ ತಾಯಿ ಇಬ್ಬರು ಕೂಡ ಕೂಲಿ ಮಾಡಿ ಮಕ್ಕಳು ಮತ್ತು ಮನೆಯನ್ನು ನೋಡ್ಕೊತಾರೆ. ವಿಷ್ಣುವರ್ಧನ್ ಅವರ ಸಿನಿಮಾ, ರಾಜ್ಕುಮಾರ್ ಅವರ ಸಿನಿಮಾ, ಶಂಕರ್ ನಾಗ್ ಮತ್ತು ಅಂಬರೀಷ್ ಅವರ ಇನ್ನೂ ಪ್ರಮುಖ ಸ್ಟಾರ್ ನಟರ ಸಿನಿಮಾ ಅಂದರೆ ದುನಿಯಾ ವಿಜಯ್ ಅವರಿಗೆ ತುಂಬ ಇಷ್ಟ ಆಗ್ತಿತ್ತಂತೆ. ದುನಿಯಾ ವಿಜಯ್ ಅವರು ಕೂಡ ತಮ್ಮ ಸ್ನೇಹಿತರಿಗೆ ನಾನು ಅವರ ಹಾಗೆ ಸಿನಿಮಾದಲ್ಲಿ ನಟನಾಗ್ತೀನಿ ಅಂತ ಹೇಳಿದಾಗ ಅವರ ಸ್ನೇಹಿತರೆಲ್ಲ ಅವರನ್ನು ಗೇಲಿ ಮಾಡ್ತಾ ಇದ್ರಂತೆ. ವಿಜಯ್ ಅವರು ತಮ್ಮ ಕೆಲಸವನ್ನು ಬಿಟ್ಟು ಆ್ಯಕ್ಟಿಂಗ್ಸ್ ಕಡೆ ಗಮನ ಕೊಡ್ತಾರೆ. ಆ್ಯಕ್ಟಿಂಗ್ಸ್ ಮತ್ತು ಸ್ಟಂಟ್ ಮತ್ತು ಫೈಟಿಂಗ್ಸ್ ಕಡೆ ಯಾರು ಹೇಳ್ಕೊಡ್ತಾರೆ ಅವ್ರ ಹತ್ರ ಹೋಗಿ 2ರಿಂದ 3 ವರ್ಷಗಳ ಟ್ರೈನಿಂಗ್ ತಗೊತಾರೆ ಮತ್ತು ದೇಹನ ದಂಡಿಸಿ ಬಾಡಿ ಬಿಲ್ಡರ್ ಕೂಡ ಆಗ್ತಾರೆ. SLC ಸಿನಿಮಾದಲ್ಲಿ ಅಭಿನಯಿಸೋದಕ್ಕಿಂತ ಮುಂಚೆ ಯಾವುದೋ ಒಂದು ಧಾರಾವಾಹಿಯಲ್ಲಿ ದುನಿಯಾ ವಿಜಯ್ ಅವರು ಅಭಿನಯಿಸುತ್ತಾರೆ. ಆದರೆ ಆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ದುನಿಯಾ ವಿಜಯ್ ಅವರು ಅವ್ರ ಹತ್ರ ದುಡ್ಡು ಕೇಳಿದರೆ ನಿನಗೇನಕ್ಕೆ ದುಡ್ಡು ಅಂತ ಹೇಳಿ ಕಪಾಳಕ್ಕೆ ಹೊಡೆದು ಅವರನ್ನು ಅವಮಾನ ಮಾಡ್ತಾರೆ. ಇದರಿಂದ ದುಃಖಿತರಾದ ದುನಿಯಾ ವಿಜಯ್ ಅವರು ಕನ್ನಡ ಇಂಡಸ್ಟ್ರಿಯ ಎಲ್ಲ ಡೈರೆಕ್ಟರ್ಸ್ನ ಕೂಡ ಮೀಟ್ ಮಾಡೋಕ್ಕೆ ಮುಂದಾಗ್ತಾರೆ. ಅಂತೂ ಇಂತೂ ರಂಗ SLC ಸಿನಿಮಾದಲ್ಲಿ ಒಂದು ಸೈಡ್ ರೋಲನ್ನು ದುನಿಯಾ ವಿಜಯ್ ಅವರು ಮಾಡ್ತಾರೆ. ಈ ಸಿನಿಮಾದಿಂದ ಮುಂದಕ್ಕೆ ಹಲವಾರು ಸಿನಿಮಾಗಳಲ್ಲಿ ಸೈಡ್ ರೋಲ್ ಮಾಡ್ಕೊಳ್ತಾ ದುನಿಯಾ ವಿಜಯ್ ಅವರು ಮೊದಲ ಬಾರಿಗೆ ದುನಿಯಾ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ತಾರೆ. ಇದಿಷ್ಟು ದುನಿಯಾ ವಿಜಯ್ ಅವರ ಲೈಫ್ ಸ್ಟೋರಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.